ನಾನು ಡೆಲ್ಲಿಗೆ ಹೋಗ್ತೀನಿ, ನಾನೂ ಬಿಡಲ್ಲ, ಈ ರೀತಿಯ ಹೇಳಿಕೆ ಕೊಟ್ಟಿರೋದು ಸಚಿವ ಸತೀಶ್ ಜಾರಕಿಹೊಳಿ ಅವರು. ಅಂದರೆ ಇವರ ಹೇಳಿಕೆ ಹಿಂದೆ ಇವರು ಕೂಡ ಸಿಎಂ ಕುರ್ಚಿಗೆ ಟವಲ್ ಹಾಕಿದ್ರಾ? ಹಾಕಿರೋದೇನೋ ಹೊಸದಲ್ಲ, ಹಿಂದಿನಿಂದನೂ ಕೂಡ ಟವಲ್ ಹಾಕಿದ್ದಾರೆ. ನಂದು ಇರಲಿ, ಕುರ್ಚಿ ಮೇಲೊಂದು ಟವಲ್ಲು, ನಾನು ಸಿಎಂ ಆದರೂ ಆಗಬಹುದು ಅನ್ನುವ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಕೊಟ್ಟಿದೆ ದೆಹಲಿಯಿಂದ ಬರಬೇಕು ಅಂತ ಹೇಳಿ. ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕೂಡ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿಕೆ ಕೊಟ್ಟಿದ್ದಾರೆ? ಆಲ್ರೆಡಿ ನಾಳೆ 11 ಗಂಟೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಹೇಳ್ತಾರೆ, ನಾವು ಕೂಡ ಇತ್ಯರ್ಥ ಆಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ನಾಯಕತ್ವ ಬದಲಾವಣೆ ವಿಚಾರ ಏನಿದೆ ಸಾಕಷ್ಟು ತಿಂಗಳುಗಳಿಂದ ನಡೀತಾ ಇದೆ. ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ. ಈ ಕಡೆ ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಕೆಳಗಿಳಿತಾ ಇಲ್ಲ, ಆ ಕಡೆ ಆಕಾಂಕ್ಷಿಗಳು ಬಿಡ್ತಾ ಇಲ್ಲ, ಡಿ.ಕೆ. ಶಿವಕುಮಾರ್ ಅವರು ಸೇರಿದಂತೆ ಬೇರೆ ಬೇರೆಯವರು. ಅದರಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಅವರು ಟವೆಲ್ ಹಾಕಿರೋದು ಕನ್ಫರ್ಮ್ ಆಗಿದೆ. ಅವರು ಹೇಳ್ತಾರೆ, ನಾವು ಕೂಡ ಇತ್ಯರ್ಥ ಆಗಬೇಕು ಅಂತ ಹೇಳಿ ಕಾಯ್ತಾ ಇದ್ದೀವಿ. ನಾನೇನು ದೆಹಲಿಗೆ ಹೋಗ್ತಾ ಇಲ್ಲ, ಗೊಂದಲ ಇತ್ಯರ್ಥ ಆಗಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಆಸೆ. ಮತ್ತೊಂದು ಕಡೆ, ಸರ್ ನಿಮ್ಗೇನಾದರೂ ಅದೃಷ್ಟ ಕುಲಾಯಿಸಬಹುದಾ ಅನ್ನೋ ಪ್ರಶ್ನೆಗೆ ಸತೀಶ್ ಜಾರಕಿಹೊಳಿ ಅವರು ಉತ್ತರ ಕೊಡ್ತಾರೆ. ಅದೇನೋ ಗೊತ್ತಿಲ್ಲ, ನೋಡಬೇಕು ಯಾರ್ಯಾರ ಅದೃಷ್ಟ ಹೆಂಗಿರುತ್ತೋ. ಮೊದಲು ಯಾವ ವಿಚಾರಕ್ಕೆ ಕರೆದಿದ್ದಾರೆ ಅನ್ನೋದು ಖಚಿತವಾಗಲಿ. ಪಕ್ಷದ ವರಿಷ್ಠರು ಚರ್ಚೆ ಮಾಡಿ ಯಾರನ್ನ ಸಿಎಂ ಮಾಡಬೇಕು ಸಿದ್ದರಾಮಯ್ಯ ಅವರ ನಂತರ ಅದನ್ನು ತೀರ್ಮಾನ ಮಾಡ್ತಾರೆ. ಸೊ ನಮ್ಮನ್ನು ನಾವು ಸಾಬೀತು ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾಳೆ ಗೊಂದಲ ಬಗೆಹರಿಯುವ ನಿರೀಕ್ಷೆ ಇದೆ. ಅದರ ಜೊತೆಗೆ ರಾಜ್ಯಸಭಾ ಚುನಾವಣೆ ಆ ಬದಲಾವಣೆಗೂ ಸಂಬಂಧ ಇಲ್ಲ, ಅದು ಬೇರೆ ವಿಚಾರ, ಇದೇ ಬೇರೆ ವಿಚಾರ. ಬದಲಾವಣೆ ಬಗ್ಗೆ ತೀರ್ಮಾನ ಆಗಬಹುದಾ ಅನ್ನೋ ಪ್ರಶ್ನೆಗೆ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಡ್ತಾರೆ, ಅದು ಗೊತ್ತಾಗಲ್ಲ. ಸೊ ಹಾಗಾಗಿ ನೋಡೋಣ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ನೋಡಿ, ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಇವತ್ತು ಮುನ್ನೆಲೆಗೆ ಬಂದಿದ್ದಲ್ಲ. ಸಿಎಂ ರೇಸಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಅನ್ನುವಂತಹ ವಿಚಾರ ಇವತ್ತು ಮುನ್ನೆಲೆಗೆ ಬಂದಂತಹ ವಿಚಾರ ಖಂಡಿತವಾಗ್ಲೂ ಕೂಡ ಅಲ್ಲ. ಸಿದ್ದರಾಮಯ್ಯ ಅವರ ನಂತರದ ನಾಯಕ ಯಾರು, ಅಹಿಂದ ನಾಯಕ ಅಂತ ಹೋದರೆ ಅಲ್ಲಿ ಬಹಳ ಪ್ರಮುಖವಾಗಿ ಕೇಳಿಬರೋದು ಸಿದ್ದರಾಮಯ್ಯ ಅವರ ಪಟ್ಟ ಶಿಷ್ಯ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಹಳ ಸ್ಪಷ್ಟವಾಗಿ ಕೇಳಿಬರುತ್ತೆ. ಯಾರು ಯಾರು ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರ ಹೆಸರೇನೆ ಮುಂಚೂಣಿಯಲ್ಲಿರೋದು. ಯಾಕಂದರೆ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ನಂತರ ಯಾರಾಗ್ತಾರೆ ಅಹಿಂದ ನಾಯಕ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನೇ ಎಲ್ಲರೂ ಕೂಡ ಹೇಳೋದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ. ಅವರು ಒಂದು ಮಾತು ಹೇಳಿದರು, ಇನ್ ಕೇಸ್ ಈ ಟರ್ಮಲ್ಲಿ ಆಗಲಿಲ್ಲ ಅಂದ್ರೂ 2028ಕ್ಕಂತೂ ನಾನು ಆಕಾಂಕ್ಷಿ, ನಾನು ಆಗೇ ಆಗ್ತೀನಿ ಅಂತ ಹೇಳಿ ಸಾಕಷ್ಟು ಸಂದರ್ಭಗಳಲ್ಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಇವತ್ತು ಕೂಡ ಅಷ್ಟೇ, ನಾನು ಡೆಲ್ಲಿಗೆ ಹೋಗ್ತೀನಿ ಅಂದರೆ ಸಿದ್ದರಾಮಯ್ಯ ಅವರು ಬಂದ ನಂತರ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಅನ್ನೋದು ಬಹಳಷ್ಟು ಸ್ಪಷ್ಟವಾಗುತ್ತೆ. ಅದರ ಜೊತೆಗೆ ಕುರ್ಚಿ ಮೇಲೆ ಟವಲ್ ಹಾಕಿರೋದಂತೂ ಕನ್ಫರ್ಮ್ ಅಂತೂ ಆಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ, ಹೈಕಮಾಂಡ್ ಹೇಳಿದ ಕೂಡಲೇ ಇಲ್ಲ 2.5 ವರ್ಷ ಆಗೋಗಿದೆ, 3 ವರ್ಷ ಕಂಪ್ಲೀಟ್ ಆಗಿದೆ, ನೀವು ಕುರ್ಚಿಯಿಂದ ಕೆಳಗಿಳಿಬೇಕು ಅಂತ ಅಂದ ಕೂಡಲೇ ಸಿದ್ದರಾಮಯ್ಯ ಅವರೇನು ಕುರ್ಚಿಯಿಂದ ಕೆಳಗಿಳಿಯಲ್ಲ ಅಷ್ಟು ಈಸಿಯಾಗಿ. ಅವರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮುಂದೆ, ರಾಹುಲ್ ಗಾಂಧಿ ಅವರ ಮುಂದೆ, AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ, ಸುರ್ಜೇವಾಲಾ ಅವರ ಮುಂದೆ, ವೇಣುಗೋಪಾಲ್ ಅವರ ಮುಂದೆ ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ವಿಚಾರ ಅನ್ನೋದಕ್ಕಿಂತ ಕಂಡೀಷನ್ಸ್ಗಳನ್ನು ಹಾಕ್ತಾರೆ. ಈ ಕಂಡೀಷನ್ಗಳಿಗೆಲ್ಲ ನೀವು ಒಪ್ಕೊಂಡ್ರೆ ನಾನು ಕುರ್ಚಿಯಿಂದ ಕೆಳಗಿಳಿತೀನಿ ಅಂತ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರ ಕಂಡೀಷನ್ಗಳನ್ನು ಒಪ್ಕೊಳ್ಳುತ್ತೆ ಹೈಕಮಾಂಡು. ಹಾಗಾದರೆ ಸಿದ್ದರಾಮಯ್ಯ ಅವರು ಏನು ಕಂಡೀಷನ್ಗಳನ್ನು ಹಾಕಬಹುದು? ಕಂಡೀಷನ್ ನಂಬರ್ 1, ನನ್ನ ಮಗನಿಗೆ ಉನ್ನತವಾದಂತಹ ಸ್ಥಾನಮಾನವನ್ನು ಕೊಡಬೇಕು. ಹಿಂದೆನೂ ಕೂಡ ಈ ವಿಚಾರ ಚರ್ಚೆಯಾಗಿತ್ತು, ನನ್ನ ಮಗನನ್ನು DCM ಮಾಡಬೇಕು ಅನ್ನುವಂತಹ ವಿಚಾರ. ಅದರ ಜೊತೆಗೆ
ದಲಿತರನ್ನ CM ಮಾಡಬೇಕು ಅನ್ನುವಂತಹ ವಿಚಾರ ಒಂದು ಪರಮೇಶ್ವರು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು. ಎಲ್ಲ ಅಂತ ಹೇಳಿದ್ರೆ ಹಿಂದ ನಾಯಕರಾಗಿ ಸಿದ್ದರಾಮಯ್ಯ ನಂತರದಲ್ಲಿ ಗುರುತಿಸ್ಕೊಂಡಂತಹ ಸತೀಶ್ ಜಾರಕಿಹೊಳಿ ಅವರನ್ನ CM ಮಾಡಬೇಕು. ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವವರು ಆಲ್ರೆಡಿ ಹೇಳಿದ್ದಾರೆ, ಸಾಹೇಬ್ರೆ ನೀವು ಕುರ್ಚಿಯಿಂದ ಕೆಳಗಿಳಿಬೇಕಾದಂತಹ ಸಂದರ್ಭ ಬಂದರೂ ಕೂಡ ನೀವು ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಅವರಿಗೆ ಕುರ್ಚಿ ಬಿಟ್ಕೊಡ್ಬೇಡಿ. ನೀವು ಕೆಳಗಿಳಿದ್ರೂ ನಿಮ್ಮ ಪ್ರತಿಯೊಂದು ಕೂಡ ಸರ್ಕಾರದಲ್ಲಿ ನಡಿಲೇಬೇಕಾಗತ್ತೆ. ಯಾಕಂದರೆ ಸಿದ್ದರಾಮಯ್ಯ ಅವರು ಹಿಡಿತದ ಕೈ ತಪ್ಪೋದಕ್ಕೆ ಬಿಡಲ್ಲ. ಮಗನಿಗೆ ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಬುನಾದಿಯನ್ನು ಹಾಕ್ಕೊಡ್ಲೇಬೇಕು. ಸೊ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಸರ್ಕಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿಕ್ಕಾಪಟ್ಟೆ ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ದೆಹಲಿಯ ಭೇಟಿ ಬಹಳಷ್ಟು ಕ್ಯೂರಿಯಾಸಿಟಿ. ಅದರ ಜೊತೆಗೆ CM ಆಕಾಂಕ್ಷಿಗಳು ಕೂಡ ನಾ ಮುಂದು ತಾ ಮುಂದು ಈ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕರೆದಿರೋದು CM ಆಕಾಂಕ್ಷಿಗಳಿಗೂ ಕೂಡ ಒಂದು ರೀತಿ ಖುಷಿ. ಏನಾಗಬಹುದು, ನಾವು ಕೂಡ CM ಆಗಬಹುದಾ, CM ಸ್ಥಾನದ ರೇಸಲ್ಲಿರೋ ನಾಯಕರುಗಳು ಕೊಡ್ತಾ ಇರುವಂಥ ಹೇಳಿಕೆ. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಲಕ್ಕಿದ್ಯಾ, ಏನಾಗಬಹುದು, ಹೈಕಮಾಂಡ್ ಅಲ್ಟಿಮೇಟ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗತ್ತೆ.